ಡಿಪಿಆರ್ನಲ್ಲಿ ಬಿಬಿಎಂಪಿ ಎಡವಟ್ಟು ಮಾಡಿದೆ. ನಗರದ ವಿವಿಧ ಕಡೆಗಳಲ್ಲಿ ನಿರ್ಮಾಣವಾಗ್ತಾ ಇದ್ದವಲ್ಲ ಸುರಂಗ ಮಾರ್ಗಗಳು, ಉತ್ತರ ದಕ್ಷಿಣ ಕಾರಿಡಾರ್ ಡಿಪಿಆರ್ನಲ್ಲಿ ಡಿಟೇಲ್ಡ್ ಪ್ರಾಜೆಕ್ಟ್ ರಿಪೋರ್ಟ್ನಲ್ಲಿ ಎಡವಟ್ಟು ಕಂಡು ಬರ್ತಾ ಇದೆ. ವಿವಿಧ ಕಡೆಗಳಲ್ಲಿ ಸುರಂಗ ಮಾರ್ಗಗಳು ನಿರ್ಮಾಣವಾಗ್ತಾ ಇದ್ದಾವೆ. ನಗರದ 4 ದಿಕ್ಕನ್ನು ಸಂಪರ್ಕ ಮಾಡುವ ರೀತಿಯಲ್ಲಿ ಸುರಂಗ ಮಾರ್ಗದ ಡಿಪಿಆರ್ ಇದೆ. ಈ ಡಿಪಿಆರ್ ಎಲ್ಲಿ ಹೋಗಿದೆ ಅಂದರೆ ಮಾಲೇಗಾಂವ್ ಮತ್ತು ನಾಸಿಕ್ ವರೆಗೂ ಕೂಡ ಹೋಗಿದೆ. ಮಾಲೇಗಾಂವ್ ಮತ್ತು ನಾಸಿಕ್ ವರೆಗೂ ಕಾಮಗಾರಿಯನ್ನು ನಡೆಸಲಿಕ್ಕೆ ಡಿಪಿಆರ್ ಮಾಡಿದೆ. ಬಿಬಿಎಂಪಿ ಮಹಾರಾಷ್ಟ್ರದಲ್ಲೂ ಕೂಡ ಸುರಂಗ ಮಾರ್ಗ ನಿರ್ಮಿಸುವ ಬಗ್ಗೆ ಡಿಪಿಆರ್ ಮಾಡಿದೆಯಂತೆ. ವಿಸ್ತೃತ ಯೋಜನಾ ವರದಿ ಇದು. ವಿಸ್ತೃತ ಯೋಜನಾ ವರದಿಯ ಕಾಪಿಯನ್ನು ನೋಡ್ತಾ ಇದ್ದೀವಿ ನಾವು. ಇದು ಡ್ರಾಫ್ಟ್, ಇದನ್ನು ಸರ್ಕಾರಕ್ಕೆ ನೀಡಲು ತಯಾರಿಸಿರುವಂಥ ಡಿಪಿಆರ್ ಇದು. ಇದೊಂದು ಟೆಕ್ನಿಕಲ್ ಎರರ್ ಅಂತ ಹೇಳಿ ಮುಜುಗರಕ್ಕೀಡಾಗಿದೆ ಬಿಬಿಎಂಪಿ. ಎಲ್ಲಿಯ ಮಾಲೇಗಾಂವ್, ಎಲ್ಲಿಯ ಬೆಂಗಳೂರು, ಎಲ್ಲಿಯ ನಾಸಿಕ್, ಎಲ್ಲಿಯ ಬೆಂಗಳೂರು? ಬಿಬಿಎಂಪಿ ವ್ಯಾಪ್ತಿ ಏನು? ಬಿಬಿಎಂಪಿ ವ್ಯಾಪ್ತಿ ಅಂದರೆ ಬೆಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯ, ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿರುವಂಥ ಪ್ರದೇಶಗಳಲ್ಲಿ ಮಾತ್ರ ಅಭಿವೃದ್ಧಿ ಕಾಮಗಾರಿಗಳನ್ನು ಕೈಗೆತ್ತಿಕೊಳ್ಳಿಕ್ಕೆ ಅವಕಾಶ ಇದೆ. ಅದೇ ಬೆಂಗಳೂರು ಪಕ್ಕದ ಯಾವುದೋ ಗ್ರಾಮ ಪಂಚಾಯಿತಿಯಲ್ಲಿ ಕಾಮಗಾರಿಯನ್ನು ನಡೆಸಲಿಕ್ಕೆ ಅವಕಾಶ ಇಲ್ಲ. ನೀವು ನಾಸಿಕ್ ಬಿಟ್ಬಿಡಿ, ಮಾಲೇಗಾಂವ್ ಬಿಟ್ಬಿಡಿ, ಬೆಂಗಳೂರಿನ ಪಕ್ಕದ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹಳ್ಳಿಯಲ್ಲಿ ಕೆಲಸ ಕೈಗೆತ್ತಿಕೊಳ್ಳಿಕ್ಕೆ ಬಿಬಿಎಂಪಿಗೆ ಅಧಿಕಾರ ಇಲ್ಲ. ಹೀಗಿರುವಾಗ ನಾಸಿಕ್ಕಲ್ಲಿ, ಮಾಲೇಗಾಂವಲ್ಲಿ ಏನು ಮಾಡ್ತಾ ಇದೆ ಬಿಬಿಎಂಪಿ? ಬಿಟ್ಟರೆ ಇವರು ನ್ಯೂಯಾರ್ಕ್ ಸಿಟಿಗೋ ಇನ್ನೊಂದು ಯಾವುದೋ ಸಿಟಿಗೋ ಬೇರೆ ಬೇರೆ ದೇಶಕ್ಕೂ ಇವರು ಸುರಂಗ ಮಾರ್ಗ ಮಾಡಿಬಿಡ್ತಾರೆ ಪೇಪರಲ್ಲಿ. ಆ ವಿದ್ಯೆನ ಬಿಲ್ಲನ್ನು ಹೆಂಗೆ ಎತ್ತಬೇಕು ಅನ್ನುವ ವಿದ್ಯೆಯನ್ನು ಕಲ್ತಿದ್ದಾರೆ. ಬಿಲ್ ವಿದ್ಯೆ ಅಂತಾರೆ ಅದಕ್ಕೆ. ಬಿಲ್ಗಳನ್ನು ಹೆಂಗೆ ರೈಸ್ ಮಾಡೋದು, ಹೆಂಗೆ ಹಣ ಲಪ್ಟಾಯಿಸೋದು, ಈ ಬಿಲ್ ವಿದ್ಯೆಯನ್ನು ತುಂಬ ಚೆನ್ನಾಗಿ ಕಲ್ತಿದ್ದಾರೆ ಅಧಿಕಾರಿಗಳು. ನಾಸಿಕ್ ಮತ್ತು ಮಾಲೇಗಾಂವ್ಗೆ ಸುರಂಗ ಮಾರ್ಗವನ್ನು ಮಾಡ್ತೀವಿ ಅನ್ನುವ ಹಂತಕ್ಕೆ ಬಂದು ನಿಂತ್ಕೊಂಡಿದೆ. ನಿಜಕ್ಕೂ ಕೂಡ ಅದು ನಾಚಿಕೆ ಆಗಬೇಕು. ಡಿಟೇಲ್ಡ್ ಪ್ರಾಜೆಕ್ಟ್ ರಿಪೋರ್ಟ್ ಅಂತ ಹೇಳಿದ್ರೆ ಆ ಯೋಜನೆಯ ಪ್ರತಿಯೊಂದು ಅಂಶವೂ ಕೂಡ ಒಳಗೊಂಡಿರುವಂಥ ಮಾಹಿತಿಯ ವರದಿ ಅದು, ರಿಪೋರ್ಟ್ ಅದು. ಡಿಪಿಆರ್ ಅಂದರೆ ಡಿಪಿಆರ್ ನೋಡಿನೇ ಅನುಮೋದನೆ ಕೊಡಬೇಕು. ಇಲ್ಲಿ ಏನಾಗ್ತಾ ಇದೆ? ಇಲ್ಲಿ ಆಗ್ತಾ ಇರೋದೇ ಬೇರೆ. ಪೇಪರ್ಗಳಲ್ಲಿರೋದೊಂದು, ಫೀಲ್ಡಲ್ಲಿರೋದೊಂದು. ಈ ರೀತಿಯ ಮೋಸದ ಕೆಲಸಗಳು ಇದೀಗ ಬಯಲಿಗೆ ಬೀಳ್ತಾ ಇದ್ದಾವೆ. ಬಿಬಿಎಂಪಿಯ ಮುಖವಾಡ ಇದರಿಂದ ಬಯಲಾಗ್ತಾ ಇದೆ. North-South corridor, we had floated the tender and given the work of DPR to Rodix consultant. Rodix consultant had given a draft report. The draft report we had given to the bankers to tie up our finances. Okay, in that report, in one table 15, there are 3 points on which this table has gone wrong in the executive summary. In the executive summary, which is in the initial pages, it has gone wrong. But if you go inside, there all details have been given. Each chapter is there. The chapter is fine. For this mistake, we have brought it to the notice of Rodix. Rodix have also expressed their apology. They have already published, and they will be more cautious in future. It is a one page, one table has gone bad. It doesn't mean the whole DPR is a copy of the Pune or Malegaon report. People may be having the copy of that also, because that is already work under progress. So you can see that copy and this copy, the draft from wherever it is publishing, they can see that draft and can compare. There is a mistake. That mistake is admitted, and that should not have happened. They should have been more cautious. We will also be issuing notices to them and take some action against them for this mistake. But this, to that mistake extent, we can take action. It cannot be blown out of proportion that the whole copy, it is cut copy paste, it has been